ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರು 1 ಎಕರೆಗೆ 40 ಟನ್ 50 ಟನ್ ಅಷ್ಟೇ ಬೆಳೆಯಕತ್ತೀರಿ. ಸೊ ನೀವು ಯಾವ ರೀತಿ ಒಂದು 70 80 90 ಟನ್ವರೆಗೂ ಆರಾಮಾಗಿ ಬೆಳಿಬೋದು. ಮತ್ತು ರೈತ ಬಂದರು ಭಾಳ ಅಂದ್ರೆ ಭಾಳ ಕಬ್ಬಿನೊಳಗೆ ತಪ್ಪುಗಳನ್ನು ಮಾಡಕತ್ತಾರೋ, ಅದು ಏನು ತಪ್ಪು ಮಾಡಕತ್ತಾರೋ ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಕಬ್ಬಿನಾಗ ಇಳುವರಿ ಎಷ್ಟು ಫರಕ್ ಆಗ್ತೈತೆ ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತಾನು. ನೀವೇನಿಲ್ಲಿ ನೋಡಕತ್ತಿರಲ್ಲ, ಇದು ನಮ್ಮ ಕಬ್ಬ, ಇದು ಬಾಜು ಹೊಲ್ದಾನವ್ರ ಕಬ್ಬ. ಇದು ಪೂರ ಹೆಂಗಾಗೈತಪ್ಪ ಅಂತಂದ್ರೆ ತುದಿ ತಕ ಎಲ್ಲ ತಪ್ಪಲೆಲ್ಲ ಒಣಗಾಕತ್ತೇವೆ. ಇದು ಯಾಕೆ ಒಣಗಾಕತ್ತೇವೆ, ಇವರು ವಾರದಾಗ ಒಂದ್ಸರಿ ನೀರು ಬಿಡ್ತಾರೆ, ನಮ್ಗಿಂತ ಜಾಸ್ತಿ ಇವ್ರು ನೀರು ಬಿಡ್ತಾರೆ. ಬಟ್ ನಾವು ನೀರು ಕಡಿಮೆ ಬಿಟ್ಟರು ಕೂಡ ನಮ್ಮ ಕಬ್ಬು ನೋಡ್ಬೋದು ಯಾವ ರೀತಿ ಹಚ್ಚ ಹಸಿರಾಗೈತಿ. ಮತ್ತು ಇವ್ರ ಕಬ್ಬಿನೊಳಗೆ ಗಣಿಕೆ ಎಷ್ಟಾಗ್ಯಾವಪ್ಪ ಅಂತಂದ್ರೆ ಇದು ನಮ್ಗಿಂತ ಮೊದಲು ಕಬ್ಬು ಕಟಾವ್ ಆಗೈತಿ. ಇದು 2ನೇ ವರ್ಷದ ಕಬ್ಬ, ನಮ್ಮದು 2ನೇ ವರ್ಷದ ಕಬ್ಬ. ಇವರ ಫ್ಯಾಕ್ಟ್ರಿಗೆ ನಮ್ಗಿಂತ ಒಂದು 15 ದಿನ ಮೊದಲು ಫ್ಯಾಕ್ಟ್ರಿ ಕಳಿಸ್ಯಾರು, ನಾವು ಅವ್ರಿಗಿಂತ ಲೇಟಾಗಿ ಕಳಿಸಿದ್ವಿ ಫ್ಯಾಕ್ಟ್ರಿಗೆ. ಇವ್ರ ಹೊಲ್ದಾಗ ಇವಾಗ ಅದಾವು ಪ್ರೆಸೆಂಟ್ 4-5 ಗಣಿಕೆ ಅದಾವು. ನಮ್ಮ ಹೊಲ್ದಾಗ ಅದಾವು ಈಗ 13 14 15 ಗಣಿಕೆ ಅದಾವು. ಯಾಕೆ ಇಷ್ಟೊಂದು ಬದಲಾವಣೆ ಆಗೈತಿ, ಮತ್ತು ಇವ್ರ ಹೊಲ್ದಾಗ ಯಾಕೆ ಕಬ್ಬಿನ ಎಲೆಗಳೆಲ್ಲ ಹಳದಿ ಆಗ್ಯಾವು, ಎಲ್ಲ ಒಣಗಾಕತ್ತೇವು, ನಮ್ಮ ಹೊಲ್ದಾಗ ಯಾಕೆ ಇಷ್ಟೊಂದು ಹಚ್ಚ ಹಸಿರಾಗಿದ್ದಾವೆ ಅಂತೇಳಿ ಇದ್ರ ಬಗ್ಗೆ ನಾನು ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಈ ರೀತಿ ಇವತ್ತಿನ ಒಂದು ವಿಡಿಯೋ ಏನು ಮಾಡಕತ್ತಿಲ್ಲ, ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಐತಿ. ದಯವಿಟ್ಟು ಎಲ್ಲ ರೈತ ಬಂದರು ವಿಡಿಯೋ ಕೊನೆವರೆಗೂ ನೋಡಿರಿ. ವಿಡಿಯೋ ಸ್ವಲ್ಪ ಒಂದು 12-13 ನಿಮಿಷ ತನಕ ಸ್ವಲ್ಪ ದೊಡ್ಡದಾಗ್ಬೋದು, ಬಟ್ ನಾ ಹೇಳುವಂಥ ಕೆಲವೊಂದು ಮಾಹಿತಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ನೀವು ಏನು ಮಾಡ್ತೀರಲ್ಲ ಗೊತ್ತಿಲ್ಲ, ದಯವಿಟ್ಟು ಫ್ರೀ ಮಾಡ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿರಿ. ಒಂದು 10-15 ನಿಮಿಷ ಟೈಮ್ ಕೊಟ್ಟು ಫ್ರೀ ಮಾಡ್ಕೊಂಡು ವಿಡಿಯೋ ನೋಡಿರಿ. ಭಾಳ ಅಂದ್ರೆ ಭಾಳ ನಿಮ್ಗೆ ಪೂರ್ತಿ ನಿಮ್ಮ ಕಬ್ಬು ಏನು ಬೆಳೀತಾ ಇದ್ದಿರಲ್ಲ, ನಿಮ್ಮ ಕಂಪ್ಲೀಟ್ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡಿಬಿಡ್ತಾನೆ. ಓಕೆ, ಫಸ್ಟ್ ಬಂದುಬಿಟ್ಟು ಇನ್ನೂ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೈತ ಮಿತ್ರ ನಂಬರ್ 1, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಕಾಣಾಗ್ತೈತಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಪ್ರತಿದಿನ ಕಬ್ಬಿನ ಬಗ್ಗೆ ಒಂದು ವಿಡಿಯೋ ಹಾಕ್ತಾ ಇರ್ತೀನಿ, ನಿಮ್ಗೆ ಹೊಸ ಹೊಸ ಇನ್ಫಾರ್ಮೇಷನ್ ಗೊತ್ತಾಗ್ತೈತಿ. ಆದ್ದರಿಂದ ಹೆಚ್ಚಿನ ಒಂದು ಆದಾಯವನ್ನು ರೈತ ಬಂದರು ಬೆಳಿಬೋದು ಆರಾಮಾಗಿ. ನಮ್ಮ ಒಂದು ಮಾಹಿತಿ ಪ್ರತಿದಿನ ನೀವು ನೋಡ್ಕೊತ ಬಂದರೆ ಆರಾಮಾಗಿ ನೀವು ಕೂಡ 1 ಎಕರೆಗೆ 80-90 ಟನ್ ಆರಾಮ್ ಕಬ್ಬಿನ ಇಳುವರಿ ತೆಗಿಬೋದು. ಫಸ್ಟ್ ಬಂದುಬಿಟ್ಟು ನೀವೇನಿಲ್ಲಿ ನೋಡಕತ್ತಿರಲಿ, ಇದು ಬಂದುಬಿಟ್ಟು ಫೆಬ್ರವರಿದಾಗ ಕಬ್ಬು ಕಟಾವಾಗೈತಿ. ಇದೀಗ ಫಸ್ಟ್ನೇ ಕುಳೆ ಕಬ್ಬು ಅಂದ್ರೆ ಒಂದು ಫಸ್ಟ್ ಏನು ನಾಟಿ ಮಾಡಿದ್ವಲ್ಲ ಹೋದ ವರ್ಷ, ಅದು ಫ್ಯಾಕ್ಟ್ರಿಗೆ ಹೋಯ್ತು. ಇದು 2ನೇ ವರ್ಷದ ಕಬ್ಬು ಅಂದ್ರೆ ಫಸ್ಟ್ನೇ ಕುಳೆ ಕಬ್ಬು ಐತಿದು. ಇದೇನಾಯ್ತಲ್ಲ ಇವಾಗ ಪ್ರೆಸೆಂಟ್ ಬಂದುಬಿಟ್ಟು ಫೆಬ್ರವರಿದಾಗ ಕಬ್ಬು ಕಟಾವಾಗೈತಿ. ಫೆಬ್ರವರಿ ಅಂದರೆ ಇವಾಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಮುಗಿಯಾಕ್ಬತ್ತು. ಬರೋಬ್ಬರಿ ಇದು 6 ತಿಂಗಳ ಕಬ್ಬು ಐತಿ. 6 ತಿಂಗಳೊಳಗೆ ಕಬ್ಬಿನೊಳಗೆ 13 14 15 ಗಣಿಕೆ ಆಗ್ಯಾವು. ಇಷ್ಟೊಂದು ಫೋರ್ಸ್ ಆಗಿ ಕಬ್ಬು ಬರೋಕೆ ಮೇನ್ ಕಾರಣ ಏನು, ಮತ್ತು ಈ ಒಂದು ಕಬ್ಬಿನ ನಾವು ರೌದಿ ಕೂಡ ಇವಾಗ ತೆಗೆದು ಬಿಟ್ಟಿದ್ದೀವಿ. ನಾ ತೋರಿಸ್ತೀನಿ ನಿಮ್ಗೆ, ಪ್ರತಿಯೊಂದು ಮಾಹಿತಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಏನಿವಾಗಿದ್ದು 6 ತಿಂಗಳ ಕಬ್ಬು ಐತಿ. 6 ತಿಂಗಳ ಕಬ್ಬು ನೋಡ್ಬೋದು ಯಾವ ರೀತಿ ಆಗೈತೆ ಅಂತೇಳಿ. ಇದೇ ನೀವು ನೋಡಕತ್ತಿರಲಿಲ್ಲ 265 ವೆರೈಟಿ ಕಬ್ಬು ಐತಿದ. ಕಂಪ್ಲೀಟ್ 1 ಎಕರೆ ಪ್ಲಾಟ್ ಐತಿದು. ಈ 1 ಎಕರೆ ಕಂಪ್ಲೀಟ್ ಪ್ಲಾಟ್ ನಾವು ಈ ರೀತಿ ಕಬ್ಬಿನ ರೌದಿಯನ್ನು ತೆಗೆದಿದ್ದೀವಿ. ಈ ರೀತಿ ಕಬ್ಬಿನ ರೌದಿ ತೆಗೆದಿವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ರೀತಿ ಕಬ್ಬಿನ ರೌದಿ ತೆಗಿಯೋದ್ರಿಂದ ಏನೆಲ್ಲ ಉಪಯೋಗ ಆಗ್ತೈತೆ ಅಂತೇಳಿ ನಾನು ಮೊದಲಿನ ವಿಡಿಯೋದಾಗ ಕೂಡ ಹೇಳಿ ನಿಮ್ಗೆ. ಆದರೂ ಕೂಡ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಕಬ್ಬಿನ ರೌದಿ ತೆಗಿಯೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ, ಕಬ್ಬಿನ ದಪ್ಪ ಗಾತ್ರ ಮತ್ತು ಏನು ಕಬ್ಬು ದಪ್ಪ ಆಗ್ತೈತಿಲ್ಲ, ದಪ್ಪ ಜಾಸ್ತಿ ಆಗ್ತೈತಿ, ಮತ್ತು ಗಣಿಕೆ ಉದ್ದ ಕೂಡ ಆಗ್ತೈತಿ. ನೀವು ಇಲ್ಲಿ ನೋಡ್ಕೋಬೋದು ಒಂದೊಂದು ಕಬ್ಬು ಯಾವ ರೀತಿ ದಪ್ಪ ಆಗೈತೆ ಅಂತೇಳಿ ನೀವು ಇಲ್ಲಿ ನೋಡ್ಕೋಬೋದು. ಸಿಂಪಲ್ಲಾಗಿ ನೋಡ್ಬೋದು ಈ ಗಣಿಕೆ ಎಷ್ಟೈತೆ ಅಂತೇಳಿ ಫಸ್ಟ್ ತಿಳಿಸ್ಕೊಡ್ತೀನಿ ನಿಮ್ಗೆ. ಇಲ್ಲಿ ನೋಡ್ಬೋದು 1 2 3 4 5 6 7 8 9 10 11 12 13 ಇದು 14 15 ಗಣಿಕೆ ರೆಡಿ ಆಗತೈತೆ. ಬರೀ 6 ತಿಂಗಳೊಳಗೆ 14 15 ಕಬ್ಬಿನ ಗಣಿಕೆ ಐತಿ. ಮತ್ತು ಕಬ್ಬು ನೋಡ್ಬೋದ್ರಿ ಎಷ್ಟು ದಪ್ಪ ಐತೆ ಅಂತೇಳಿ ನೀವು ನೋಡ್ಕೋಬೋದು. ಬರೋಬ್ಬರಿ ಈ ಒಂದು ಕಬ್ಬು ಈಗ ಕಡ್ದು ತೂಕ ಮಾಡಿದ್ರು ಕೂಡ 1.5 kg ಜಾಸ್ತಿ ತೂಕ ಬರ್ತೈತಿ. ಈಗ ಇನ್ನು ಫ್ಯಾಕ್ಟ್ರಿಗೆ ಹೋಗೋಕ್ಕಿನ್ನ 3-4 ತಿಂಗಳ ಟೈಮ್ ಐತೆ ಅಂದ್ರೆ ಇನ್ನು ಇದು ಆರಾಮ್ 10 ಗಣಿಕೆ ಮ್ಯಾಗ ಹೋಗ್ತೈತಿ. ಆರಾಮ್ 25 ಜಾಸ್ತಿ ಗಣಿಕೆ ಅಂತೂ ಆಗೇ ಆಗ್ತಾವೆ. 25 ಗಣಿಕೆ ಕಬ್ಬು ಕಡ್ದು ನಾವು ತೂಕ ಮಾಡಿದೀವಪ್ಪ ಅಂತಂದ್ರೆ ಒಂದು ಕಬ್ಬು ಆರಾಮಾಗಿ ನಮ್ಗೆ 2.5 kg ಜಾಸ್ತಿ ತೂಕ ಬರ್ತೈತಿ. ಅಂದ್ರೆ ನಮ್ಮ ಅಂದಾಜಿನ ಪ್ರಕಾರ ನೀವೇನು ನೋಡಕತ್ತಿರಲ್ಲ, ಈ ಒಂದು ಕಬ್ಬಿನ ಪ್ಲಾಟ್ 1 ಎಕರೆ ಏನೈತಿ, ನಮ್ಮ ಒಂದು ಟಾರ್ಗೆಟ್ ಒಂದು 80 ಜಾಸ್ತಿ ಟನ್ನಿನ ಇಳುವರಿ ತೆಗಿಬೇಕು ಅನ್ನೋ ಒಂದು ಟಾರ್ಗೆಟ್ ಐತಿ. ನೋಡೋಣ ಆ ಒಂದು ಟಾರ್ಗೆಟ್ ರೀಚ್ ಆಗ್ತೀವಲ್ಲ ಅಂತೇಳಿ. ನಮಗೆ ಒಂದು ಆಲ್ಮೋಸ್ಟ್ ರೀಚ್ 80 ಜಾಸ್ತಿ ಟನ್ ಅಂತೂ ತೆಗಿತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಅಂತೂ ನಮ್ಮಲ್ಲಿ ಐತಿ. ಮತ್ತು ಮೇನ್ ಏನಪ್ಪ ಅಂತಂದ್ರೆ, ಈ ರೀತಿ ಕಬ್ಬಿನ ರೌದಿ ತೆಗಿಯೋದ್ರಿಂದ ರೈತ ಬಂದವ್ರಿಗೆ ಏನೆಲ್ಲ ಉಪಯೋಗ ಆಗ್ತೈತೆ ಅಂತ ಫಸ್ಟ್ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ರೌದಿ ತೆಗಿಯೋದ್ರಿಂದ ಕಬ್ಬಿನೊಳಗೆ ಚಂದಂಗಿ ಗಾಳಿ ಆಡ್ತೈತಿ, ಬಿಸಿಲು ಬಡಿತೈತಿ, ಅದರಿಂದ ಕಬ್ಬಿನ ಗಣಿಕೆ ಉದ್ದಾಗ್ತಾವು, ಗಣಿಕೆ ದಪ್ಪ ಆಗ್ತೈತಿ, ಕಬ್ಬಿನ ತೂಕ ಬರ್ತೈತಿ. ಇದು ಫಸ್ಟ್. ಇನ್ನೊಂದು ಏನು ಉಪಯೋಗಪ್ಪ ಅಂತಂದ್ರೆ, ಕಬ್ಬಿನ ನೀವು ರೌದಿ ತೆಗಿಯೋದ್ರಿಂದ ಹೊಸ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತಾವೆ. ಇವಾಗ ನೋಡ್ಬೋದು ನೀವು, ನಿಮ್ದು ಕಬ್ಬಿನೊಳಗೆ ರೌದಿ ತುಂಬಿತಪ್ಪ ಅಂತಂದ್ರೆ ಈ ರೀತಿ ಹೊಸ ಬೊಂಬು ಮರಿ ಏನು ಹೊಸ ಮರಿ ಬರ್ತಲ್ಲ, ಈ ಮರಿ ಬರಕ್ಕೆ ಚಾನ್ಸ ಇಲ್ಲ. ಯಾಕಂತಂದ್ರೆ ರೌದಿ ಎಲ್ಲ ಜಾಸ್ತಿ ಇರೋದ್ರಿಂದ ಮರಿಗಳಲ್ಲೇ ಸತ್ತು ಹೋಗ್ತಾವೆ. ಆದ್ದರಿಂದ ನಾವು ಕಬ್ಬಿನ ರೌದಿ ಏನು ತೆಗ್ದಿವಲ್ಲ, ಇವಾಗ ನೋಡ್ಬೋದು ಮರಿಗಳು ಎಷ್ಟು ಫೋರ್ಸ್ ಅದಾವು. ಮತ್ತು ಈ ಒಂದು ಕಬ್ಬಿನಾಗ ಎಷ್ಟು ಹೊಸ ಮರಿ ಬಂದಾವ ಅಂದ್ರೆ, ಇದು 1 ಇದು 2 ಇದೊಂದು 3 ಮತ್ತು ಅಲ್ಲೊಂದು ಬರಾಕತ್ತೈತಿ ನೀವು ನೋಡ್ಬೋದು 4.
ಮತ್ತು ಈ ಒಂದು ಕಬ್ಬಿನಾಗ ಈ ಒಂದು ಕಬ್ಬಿನ ಗದಿ ಒಳಗೆ ಎಷ್ಟು ಕಬ್ಬು ಅದಾವಪ್ಪ ಅಂತಂದ್ರೆ 1 2 3 4 5 6 7 ಇಲ್ಲೊಂದು ಕೆಳಗೆ ಬಿದ್ದೈತೆ ನೋಡ್ಬೋದು. ಇದು 8, ಇದು 9, ಇದು 10, 11, ಇದು 12, ಇದು 13, ಇದು 14, ಇದು 15 ಕಬ್ಬು ಅದಾವು. ಮತ್ತು ಹೊಸದಾಗಿ ಈ ಮರಿಗಳು 16, 17, 18, 19 ಒಂದು ಗದಿ ಒಳಗೆ 19 ಕಬ್ಬು ಅದಾವ. ನಮ್ದು ಟಾರ್ಗೆಟ್ ಏನಪ್ಪ ಅಂತಂದ್ರೆ ಒಂದು ಗದಿ ಒಳಗೆ 8, 9 ಕಬ್ಬುಗಳು ಬಂದರೂ ಕೂಡ ಆರಾಮಾಗಿ 1 ಎಕರೆಗೆ ನಾವು 70 ಟನ್ ರೀಚ್ ಮಾಡ್ಬೋದು. ಈಗ ನಮ್ಮ ಗದಿ ಒಳಗೆ ಎಟ್ಟದವಪ್ಪ ಅಂತಂದ್ರೆ 13, 14, 15 ಈ ರೀತಿ ಮರಿಗಳ ಸಂಖ್ಯೆ ಐತಿ. ಆರಾಮಾಗಿ 80ಕ್ಕಿಂತ ಜಾಸ್ತಿ ಟನ್ ಅಂತೂ ತೆಗಿತೀವಿ. ಇದು ಅಂತೂ ಪಕ್ಕ ಚಾಲೆಂಜ್ ಐತಿ ನಮ್ಗೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಈಗ ನೀವೇನು ಕಬ್ಬು ನೋಡಕತ್ತಿರಲಿ, ಈ ಕಬ್ಬಿನ ತೂಕಕ್ಕೂ ಇನ್ನೇನು ಮರಿ ಬರ್ತಾವಲ್ಲ ಹೊಸ ಮರಿಗಳು, ಇದ್ರ ತೂಕಕ್ಕೂ ಭಾಳ ಅಂದ್ರೆ ಭಾಳ ಫರಕ್ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಈಗಿರುವಂಥ ಕಬ್ಬ ಒಂದು 20-22 ಗಣಿಕೆ ಆದರೂ 2 ರಿಂದ 2.5 kg ತೂಕ ಬರ್ತಾವೆ. ಬಟ್ ಇನ್ನು ಹೊಸ ಏನು ಮರಿ ಬರ್ತಾವಲ್ಲ, ಇದು ಬರೀ 10 ಗಣಿಕೆ ಆಗ್ಲಿಕ್ಕೆ ಫ್ಯಾಕ್ಟ್ರಿ ಹೋಗೋ ಟೈಮ್ದಾಗ 10 ರಿಂದ 12 ಗಣಿಕೆ ಆದರೂ ಕೂಡ 2 kg ವರೆಗೂ ತೂಕ ಬರ್ತಾವೆ. ಯಾಕಪ್ಪ ಅಂತಂದ್ರೆ ಕಬ್ಬ ಅಷ್ಟೊಂದು ದಪ್ಪ ಬರ್ತೈತಿ. ಮತ್ತು ಅದ್ರಾಗ ಬರುವಂಥ ಕಬ್ಬಿನೊಳಗೆ ಜಾಸ್ತಿ ಒಂದು ಪೋಷಕಾಂಶ ಹೀರ್ಕೊಂಡಿರ್ತೈತಿ. ಅಂದ್ರೆ ಬೇರೆಲ್ಲ ಸೆಟ್ ಆಗಿರೋದ್ರಿಂದ ಹೊಸ ಮರಿ ಏನು ಬರ್ತಾವಲ್ಲ ಹೆವಿ ಫೋರ್ಸ್ ಆಗಿ ಬರ್ತಾವೆ, ಮತ್ತು ಅಷ್ಟು ದಪ್ಪವಾಗಿ ಬರ್ತಾವೆ, ಅಷ್ಟು ಸಕ್ಕರೆ ಅಂಶ ತುಂಬಿಕೊಂಡು ಬರ್ತಾವೆ. ಆದ್ದರಿಂದ ಕಬ್ಬಿನ ತೂಕ ಕೂಡ ಜಾಸ್ತಿ ಬರ್ತೈತಿ. ಆದ್ದರಿಂದ ರೈತ ಬಾಂಧವರಲ್ಲಿ ಇಳುವರಿದಾಗೂ ಭಾಳ ಅಂದ್ರೆ ಭಾಳ ಫರಕ್ ಆಗ್ತೈತಿ. ನಾ ಏನು ರೈತರ ಬಾಂಧವರಿಗೆ ಹೇಳ್ತಾನಪ್ಪ ಅಂತಂದ್ರೆ, ನೀವು 1 ಎಕರೆ ಕಬ್ಬಿನ ರೌದಿ ಏನು ನಾವು ತೆಗ್ದೀವಲ್ಲ, ಈ ಒಂದು ಕಬ್ಬಿನ ರೌದಿ ತೆಗಿಯೋಕೇನು ಜಾಸ್ತಿ ಖರ್ಚಾಗಲ್ಲ. ಒಂದು 10 ಜನ ಆಳುಗಳು ಒಂದು ದಿನದಾಗ 1 ಎಕರೆ ಆರಾಮಾಗಿ ಸ್ವಚ್ಛ ಮಾಡ್ತಾರೆ. ಒಬ್ಬರಿಗೆ 300 ರೂಪಾಯಿ 400 ರೂಪಾಯಿ ಹಿಡಿದ್ರು ಕೂಡ ಆರಾಮಾಗಿ 3 ರಿಂದ 4 ಸಾವಿರ ರೂಪಾಯಿ ಒಳಗೆ 1 ಎಕರೆ ಪೂರ್ತಿ ರೌದಿ ಸ್ವಚ್ಛ ಆಗ್ತೈತಿ. ಮತ್ತು ನೀವು 3,000 ರೂಪಾಯಿ ಏನು ಖರ್ಚು ಮಾಡ್ತಿರಲಿಲ್ಲ ಆಳುಗಳಿಗೆ, ಅಲ್ಲಿ ನೀವು 2 ರಿಂದ 3 ಟನ್ ಕಬ್ಬು ಜಾಸ್ತಿ ಆದರೂ ಕೂಡ ನಿಮ್ಗೆ ಅಲ್ಲಿ ಡಬಲ್ಕಿಂತ ಜಾಸ್ತಿ ಲಾಭ ಆಗ್ತದೆ. ಇವಾಗ ನೀವು ಒಂದು 5 ಟನ್ ಜಾಸ್ತಿ ಕಬ್ಬು, ಒಂದು 70 ಟನ್ ಬೆಳೆ ಜಾಗದಾಗ 75 ಟನ್ ಬೆಳೀತಪ್ಪ ಅಂತಂದ್ರೆ 5 ಟನ್ನಿಗೆ 3,000 ಹಿಡಿದ್ರೆ 15,000 ರೂಪಾಯಿ ಆಯ್ತು ನಿಮ್ದು. ಇಲ್ಲಿ ಆಳುಗಳ ಪಗಾರ ಎಷ್ಟು ಹೋಗಿರ್ತೈತಿ, ಬರೀ 3 ರಿಂದ 4 ಸಾವಿರ ಹೋಗಿರ್ತೈತಿ. ಒಂದು 10 ರಿಂದ 11,000 ರೂಪಾಯಿ ನಿಮ್ಗೆ ಇನ್ಕಮ್ ಆಗ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಕಬ್ಬಿನ ರೌದಿ ಸುಲದ ಈ ರೀತಿ ಸಾಲದಾಗ ನೀವು ತುಂಬೋದ್ರಿಂದ ಇಲ್ಲಿ ನೀವು ಈ ಸಾಲಿನಾಗ ಒಂದ್ಸಲ ನೀರು ಬಿಟ್ರಪ್ಪ ಅಂತಂದ್ರೆ ಆರಾಮಾಗಿ ತೇವಾಂಶ ಹಿಡ್ಕೊತೈತಿ. ಅಂದ್ರೆ ಒಂದು 15 ದಿನ ತನಕ ಅದು ಹಸಿ ಆರಕ್ಕೆ ಬಿಡಲ್ಲ. ಅಂದ್ರೆ ನೀವು ಬ್ಯಾಸಿಗೆ ಟೈಮ್ದಾಗ ನಿಮಗೆ ನೀರು ಕಡಿಮೆ ಅದಾವಪ್ಪ ಅಂತಂದ್ರೆ ಒಂದ್ಸಲ ನೀವು ನೀರು ಹಾಸಿಬಿಟ್ರೆ ಒಂದು 15-20 ದಿನ ತನಕ ನೀರು ಬಿಡುವಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ತೇವಾಂಶ ಇರ್ತೈತಿ. ಇಲ್ಲಿ ನೆಲ ಕೂಡ ಅಷ್ಟೊಂದು ಒಣಗಲ್ಲ. ಮತ್ತು ಬ್ಯಾಸಿಗೆ ಒಳಗೆ ನೀರು ಕಡಿಮೆ ಬಿದ್ದಾವ ಅಂತ ಹೇಳಿ ಭಾಳ ಜನ ರೈತ ಬಂದವರು ಕಬ್ಬಿನ ಪಡ ಒಣಗಾಕತ್ತೇವೆ. ಅಂದ್ರೆ ಕೆಳಗಿರುವಂಥ ಎಲ್ಲ ಎಲೆಗಳು ಒಣಗಾಕ್ತೇವೆ ಮತ್ತು ಎಲೆಗಳು ಹಳದಿ ಆಗ್ತವೆ. ಅದು ಸಮಸ್ಯೆ ಭಾಳಕ್ಕೆ ಬರತೈತಿ. ಅದಕ್ಕೋಸ್ಕರ ನೀವು ನಾ ಆವಾಗಲೇ ಸ್ಟಾರ್ಟಿಂಗ್ ಹೇಳಿದ್ನಿ, ಬಾಜು ಹೊಲದಾಗಿರೋ ಅಂದ್ರೆ ಬಾಜು ಹೊಲದ ರೈತರ ಕಬ್ಬು ಯಾವ ರೀತಿ ಐತಿ, ನಮ್ಮ ಕಬ್ಬು ಯಾವ ರೀತಿ ಐತಿ, ಸೇಮ್ ಎರಡೂ ಕೂಡ ಒಂದೇ ತಿಂಗಳದಾಗ ಕಟಾವ್ ಆಗೈತಿ. ಕಟಾವಾದ್ರೂ ಕೂಡ ಅವ್ರ ಹೊಲದಾಗ 5-6 ಗಣಿಕೆ ಅದಾವು, ನಮ್ಮ ಹೊಲದಾಗ 14-15 ಗಣಿಕೆ ಅದಾವು. ಇದು ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಡಿಫ್ರೆನ್ಸ್ ಆಗ್ತದೆ. ಅವ್ರು 1 ಎಕರೆ ಎಲ್ಲ ತಿರುಗಾಡಿ ಕಡಿದ್ರು ಕೂಡ ಫ್ಯಾಕ್ಟ್ರಿಗೆ ಹೋಗ್ಬೇಕಪ್ಪ ಅಂತಂದ್ರೆ 1 ಎಕರೆ ಎಲ್ಲ ಕೊಡ್ರೆ 30ಕ್ಕಿಂತ 35 ಟನ್ ಆಗ್ಬೇಕಂದ್ರೆ ಒದ್ದಾಡ್ತೈತೆ ಅದು. ನಮ್ದು ಹೆಂಗಪ್ಪ ಅಂತಂದ್ರೆ 70 ರಿಂದ 80 ಟನ್ ಆರಾಮಾಗಿ ಬರ್ತೈತಿ. ಯಾಕಪ್ಪ ಅಂತಂದ್ರೆ ನಾವು ಮಾಡುವಂಥ ಕೆಲವೊಂದು ಸಣ್ಣ ಬದಲಾವಣೆಗಳು ಈ ರೀತಿ ಕಬ್ಬಿನೊಳಗೆ ಭಾರಿ ಇಳುವರಿದಾಗ ಫರಕ್ ಆಗ್ತೈತೆ. ಆದ್ದರಿಂದ ನಾ ಹೇಳುವಂಥ ರೈತ ಹೊಸದಾಗಿ ಕಬ್ಬು ನಾಟಿ ಮಾಡೋರಾಗಿರ್ಬೋದು, ಅಥವಾ ಮೊದಲಿಂದ ಇವಾಗ ಕೆಲವೊಬ್ಬ ರೈತ ಬಂದರು 10-15 ವರ್ಷದಿಂದ ಅಂದ್ರೆ ಮೊದಲಿಂದನೂ ಹಿರಿಯರ ಕಾಲದಿಂದನೂ ಜಾಸ್ತಿ ಬರೀ ಕಬ್ಬು ಬೆಳ್ಕೊತಾನೆ ಬಂದಿರ್ತಾರೋ ಅಂಥ ರೈತ ಬಂದವರು ಕೂಡ ಕೆಲವೊಬ್ರು ಈ ಒಂದು ಬದಲಾವಣೆ ಮಾಡ್ಕೊಂಡು ನೋಡ್ರಿ, ಭಾಳ ಅಂದ್ರೆ ಭಾಳ ಫರಕ್ ಆಗ್ತೈತಿ. ನಮ್ದು ಇವಾಗ ಪ್ರೆಸೆಂಟ್ ಒಂದು 15 ಎಕರೆ ಕಬ್ಬು ಐತಿ. 15 ಎಕರೆನೂ ಕಬ್ಬ ಹೆಂಗೈತಪ್ಪ ಅಂತಂದ್ರೆ ಕೆಲವೊಂದು ಮಣ್ಣಿನ ನೆಲ ಐತಿ, ಕೆಲವೊಂದು ಗರ್ಸ್ ಅಡಿವಿ ಐತಿ. ಅಂದ್ರೆ ಮಣ್ಣೆ ಜಾಸ್ತಿ ಮಣ್ಣು, ಒಂದು ಕರಿ ಮಣ್ಣು ಈ ರೀತಿ ಇರುವಂಥ ನೆಲ ಹೆಂಗಪ್ಪ ಅಂತಂದ್ರೆ ಜಾಸ್ತಿ ಇಳುವರಿ ಬರ್ತೈತಿ. ಇವಾಗ ಮಡ್ಡಿ ನೆಲ ಇರ್ತೈತಿ ಅಂದ್ರೆ ಗರ್ಸ್ ನೆಲ, ಅಂದ್ರೆ ಇವತ್ತು ನೀರು ಬಿಟ್ರೆ ನಾಳೆ ನೊಟ್ಟಿಗೆ ಮತ್ತೆ ನೆಲ ಒಣಗಿ ಬಿಡ್ತೈತಿ. ಅಂಥ ನೆಲ ಹೆಂಗಪ್ಪ ಅಂತಂದ್ರೆ 1 ಎಕರೆಗೆ ಭಾಳ ಅಂದ್ರೆ 40 ಟನ್ 45 ಟನ್ ಆಗ್ಬೇಕಂದ್ರೆ ಒದ್ದಾಡ್ತೈತಿ. ಅದ ಇವು ಮಣ್ಣಿನ ಚಲೋ ನೆಲ ಏನಿರ್ತಾವಲ್ಲ ಇವು 1 ಎಕರೆಗೆ ಆರಾಮ್ 70ಕ್ಕಿಂತ ಜಾಸ್ತಿ ಟನ್ನೇಜ್ ಇಳುವರಿ ಬರ್ತೈತಿ. ಮತ್ತು ಕಬ್ಬಿನೊಳಗೆ ತಿಪ್ಪೆ ಗೊಬ್ಬರ ಭಾಳ ಅಂದ್ರೆ ಭಾಳ ಮುಖ್ಯ ಇರ್ತೈತಿ. ನೀವು ರಾಸಾಯನಿಕ ಗೊಬ್ಬರ ಏನು DAP, ಪೊಟ್ಯಾಷ್, NPK ಅದು ಇದು ಮತ್ತು 10-20 ಏನು ಸುಡುಗಾಡು ಗೊಬ್ಬರ ಹಾಕ್ತಿರಲ್ಲ ರಾಸಾಯನಿಕ ಗೊಬ್ಬರ, ನೀವು ಇದು 20,000 ರೂಪಾಯಿ ರಾಸಾಯನಿಕ ಗೊಬ್ಬರ ಹಾಕೋದು ಒಂದು ಟ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕೋದು ಅಷ್ಟು ತಿಪ್ಪೆ ಗೊಬ್ಬರದಾಗ ಮಹತ್ವ ಐತಿ. ತಿಪ್ಪೆ ಗೊಬ್ಬರದಾಗ ಏನಿವಾಗ ಎರೆಹುಳಗಳ ಅಂದ್ರೆ ಏನರ ಎರೆಹುಳ ಬರ್ತಾವು ಅಥವಾ ಹಲವಾರು ಸೂಕ್ಷ್ಮಾಣು ಜೀವಿಗಳು ಭಾಳ ಅಂದ್ರೆ ಭಾಳ ತಿಪ್ಪೆ ಗೊಬ್ಬರದಾಗ ಇರೋದ್ರಿಂದ ಕಬ್ಬಿಗೆ ಬೇಕಾಗಿರುವಂಥ ಮೇನ್ ಏನು ಗೊಬ್ಬರ ರೆಡಿ ಮಾಡ್ಬೇಕಲ್ಲ ಭೂಮಿ ಅಷ್ಟು ಮೆತ್ತಗೆ ಮಾಡ್ತೈತಿ. ಮತ್ತು ಭೂಮಿ ಒಳಗೆ ಫಲವತ್ತತೆ ಜಾಸ್ತಿ ಆಗ್ತೈತಿ. ಅಂದರೆ ಸೂಕ್ಷ್ಮಾಣು ಜೀವಿಗಳು ಭೂಮಿ ಒಳಗೆ ಇರ್ಬೇಕು. ಅಂದರೆ ಎರೆಹುಳ ಈ ರೀತಿ ಒಂದು ಏನು ಬೆಳೆಗಳಿಗೆ ಪೋಷಕಾಂಶ ನೀಡುವಂಥ ಹುಳ ಅಂದ್ರೆ ಏನು ಹುಳ ಇರ್ತಾವಲ್ಲ ಅವೆಲ್ಲ ಭೂಮಿ ಒಳಗೆ ಇರ್ಬೇಕು. ಈಗ ನೀವು ಪದೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಅಲ್ಲಿ ಏನು ಭೂಮಿ ಒಳಗೆ ಲವಣಾಂಶಗಳು ಇರ್ತಾವೆ, ಏನು ಒಂದು ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ ಎಲ್ಲ ಸತ್ತು ಹೋಗ್ತಾವೆ. ಅದರಿಂದ ಭೂಮಿ ಫಲವತ್ತತೆ ಕೂಡ ಕಳ್ಕೊತೈತಿ. ಮತ್ತು ಕಬ್ಬಿನೊಳಗೆ ಅಷ್ಟೊಂದು ಬೇಕಾಗಿರುವಂಥ ಪೋಷಕಾಂಶ ಸಿಗೋದಿಲ್ಲ. ಮತ್ತು ಮೇನ್ ಏನಪ್ಪ ಅಂತಂದ್ರೆ ರೈತ ಬಾಂಧವರು ಈ ಒಂದು ಹಂತದಾಗ ಯಾರು ಯೂರಿಯಾ ಗೊಬ್ಬರ ಬಳಸಕ್ಕೆ ಹೋಗ್ಬೇಡ್ರಿ.
ನಿಮ್ದು ಏನ್ರಿ ಕಬ್ಬ 7 ಗಣಿಕೆ 8 ಗಣಿಕೆ 10 ಗಣಿಕೆ ನೀವೇನು ನೋಡಕತ್ತಿರಲ್ಲ ಈ ರೀತಿ ನಿಮ್ಮದು ಕಬ್ಬಿನ ಪ್ಲಾಟ್ ಇತ್ತಪ್ಪ ಅಂತಂದ್ರೆ ಈ ಒಂದು ಹಂತದಾಗ ಯೂರಿಯಾ ಗೊಬ್ಬರ ಬಳಸಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂತಂದ್ರೆ ಯೂರಿಯಾ ಗೊಬ್ಬರ ಬಳಸೋದ್ರಿಂದ ಕಬ್ಬ ವೇಗವಾಗಿ ಸ್ಪೀಡಾಗಿ ಹೋಗ್ತೈತಿ, ಬಟ್ ಸಕ್ಕರೆ ಅಂಶ ಹಿಡಿದಿಟ್ಕೊಳ್ಳಲ್ಲ, ಕಬ್ಬ ತೂಕ ಬರಲ್ಲ, ಕಬ್ಬು ಪಳ್ಳ ಆಗ್ತೈತಿ, ಬೆಂಡ್ ಹೊಡ್ಯಾಕ ಭಾಳ ಅಂದ್ರೆ ಭಾಳ ಯೂರಿಯಾ ಗೊಬ್ಬರದಿಂದ ಬೆಂಡ್ ಹೊಡಿಯುವಂಥ ಸಾಧ್ಯತೆ ಜಾಸ್ತಿ ಇರ್ತೈತಿ. ಆದ್ದರಿಂದ ನೀವು ಏನೇ ಯೂರಿಯಾ ಗೊಬ್ಬರ ಹಾಕಿರಿ ಕಬ್ಬಿಗೆ 6 ತಿಂಗಳ ನಂತರ ಹಾಕಕ್ಕೆ ಹೋಗ್ಬೇಡ್ರಿ. 6 ತಿಂಗಳ ಒಳಗೆ ನೀವು 3 ಡೋಸ್ ಆದರೂ ಯೂರಿಯಾ ಗೊಬ್ಬರ ಕೊಡ್ರಿ, 4 ಡೋಸ್ ಆದರೂ ಕೊಡ್ರಿ, 5 ಡೋಸ್ ಆದರೂ ಕೊಡ್ರಿ ನಡೀತೈತಿ. ಬಟ್ 6 ತಿಂಗಳಕ್ಕಿಂತ ಜಾಸ್ತಿ ಕಬ್ಬಿಗೆ ಯೂರಿಯಾ ಗೊಬ್ಬರ ಕಂಪ್ಲೀಟ್ ಸ್ಟಾಪ್ ಮಾಡ್ರಿ. ಈ ಒಂದು ಹಂತದಾಗ ಕಬ್ಬಿಗೆ ಏನು ಬೇಕಪ್ಪ ಅಂತಂದ್ರೆ ಪೊಟ್ಯಾಶ್ ಗೊಬ್ಬರ ಬೇಕು. ಪೊಟ್ಯಾಶ್ ಗೊಬ್ಬರ ಜೊತೆ ಏನು ಮಾಡಿರಿ 19 ಏನು ಐಸೋಲ್ ಬರ್ತೈತಿ ಆ ಐಸೋಲ್ ಹಾಕೋರು ಒಂದು 2 kg. ಆಮೇಲೆ ನಿಮ್ದು ರೂಟ್ ಅಂತೂ ಕಂಪಲ್ಸರಿ ಹಾಕ್ಲೇಬೇಕು. ಹುಮಿಕ್ ಆ್ಯಸಿಡ್ ಅಂತ ಕರಿತೀವಿ. ಹುಮಿಕ್ ಆ್ಯಸಿಡ್ ಅಂದ್ರೆ ಒಂದ, ರೂಟ್ ಅಂದ್ರೆ ಒಂದ, ಎರಡು ಕೂಡ ಒಂದ. ಎರಡು ಕೆಲಸ ಏನಪ್ಪ ಅಂತಂದ್ರೆ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಮಾಡ್ತೈತಿ. ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಮೇಲ್ಗಡೆ ಏನು ಕಬ್ಬಿನ ಬೆಳವಣಿಗೆ ಇರ್ತೈತಿ ಅದು ಕೂಡ ಗ್ರೋತ್ ಆಗ್ತೈತಿ. ಮತ್ತು ಕಬ್ಬಿನೊಳಗೆ ಒಳ್ಳೆಯ ಒಂದು ಪೋಷಕಾಂಶಗಳು ಬೇರುಗಳನ್ನ ಹಿರ್ಕೋದ್ರಿಂದ ಕಬ್ಬು ಕೂಡ ಅಷ್ಟೇ ಬಲಿಷ್ಠವಾಗಿ ದಪ್ಪವಾಗಿ ಬೆಳೆಯೋಕೆ ಭಾಳ ಅನುಕೂಲ ಆಗ್ತೈತಿ. ಆದ್ದರಿಂದ ಈ ಒಂದು ಸಂದರ್ಭದಾಗ ನೀವು 6 ತಿಂಗಳ 7 ತಿಂಗಳ 8 ತಿಂಗಳ ಕಬ್ಬು ಐತಪ್ಪ ಅಂತಂದ್ರೆ ಲಾಸ್ಟ್ ಡೋಸ್ ಫೈನಲ್ ಡೋಸ್ ಏನು ಮಾಡಿರಿ ನೀವು ಪೊಟ್ಯಾಶ್ ಕೊಡ್ರಿ. ಪೊಟ್ಯಾಶ್ದಾಗ ನಾ ಏನು ಹೇಳಿದ್ನಲ್ಲ ಹುಮಿಕ್ ಆ್ಯಸಿಡ್ ಒಂದು 2 kg ಹಾಕೋರಿ, ಇಲ್ಲ 1 kg ಹಾಕೋರಿ. ಆಮೇಲೆ 19 ಐಸೋಲ್ ಬರ್ತೈತಿಲ್ಲ ಅದು 1 kg ಅಥವಾ 2-3 kg ಹಾಕೋರಿ. ಅದೇನು ಭಾಳ ರೇಟ್ ಇಲ್ಲ, ಒಂದು 200 ರೂಪಾಯಿ 220 ರೂಪಾಯಿ ಐತಿ ಐಸೋಲ್ 19 ಅದೊಂದು 2-3 kg ಹಾಕೋರಿ. ಹುಮಿಕ್ ಆ್ಯಸಿಡ್ ಅಂತೂ ಒಂದು 400 ರೂಪಾಯಿ 400 ರೂಪಾಯಿ 500 ರೂಪಾಯಿವರೆಗೂ ಸಿಗ್ತೈತಿ. ಅದು 1 kg ಅಥವಾ 2 kg ಹಾಕೋರಿ. ಮತ್ತು ಪೊಟ್ಯಾಶ್ ಗೊಬ್ಬರ ಒಂದು ಹಾಕೋರಿ. ಪೊಟ್ಯಾಶ್ ಒಂದು 1600-1700 ತನಕ ಐತಿ. ಅದ್ರಾಗೂ 2-3 ನಮೂನಿ ಅದಾವ ಪೊಟ್ಯಾಶ್. ಒಂದು 2200 ತನಕ ಏನೋ ಐತಿ, ಒಂದು 1400, ಒಂದು 1600-1700 ರೂಪಾಯಿ ಐತಿ. ನೋಡ್ಕೋರಿ ಯಾವ್ದು ನಿಮ್ಗೆ ಸಾಧ್ಯ ಆಗ್ತೈತಿ ಆ ಒಂದು ಪೊಟ್ಯಾಶ್ ಗೊಬ್ಬರ ಹಾಕೋರಿ. ಈ ಒಂದು ಮೇನ್ ಹಂತದಾಗ ಏನಪ್ಪಾ ಅಂತಂದ್ರೆ ಕಬ್ಬು ಗಣಿಕೆ ಆದವಪ್ಪ ಅಂತಂದ್ರೆ ಕಬ್ಬಿನ ಗಣಿಕೆ ಮೇನ್ ನಮಗೆ ರೈತ ಬಂದವ್ರಿಗೆ ಇಳುವರಿ ಬರ್ಬೇಕಪ್ಪ ಅಂತಂದ್ರೆ ಕಬ್ಬು ದಪ್ಪ ಆಗ್ಬೇಕು, ಗಣಿಕೆ ಉದ್ದ ಆಗ್ಬೇಕು. ನೀವು ಇಲ್ಲಿ ನೋಡಕತ್ತೀರಿಲ್ಲ ಕಬ್ಬು ಯಾವ ರೀತಿ ದಪ್ಪ ಐತೆ ಅಂತೇಳಿ ನೀವು ಇಲ್ಲಿ ಒಂದ್ಸರಿ ನೋಡ್ಕೋಬಹುದು. ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಕಬ್ಬು ಹೆಂಗೈತೆ ಅಂತೇಳಿ. ನೀವು ಇಲ್ಲಿ ನೋಡ್ಕೋಬಹುದು. ಬರೀ ನಾ ಕಬ್ಬು ಎಲ್ಲಿ ದಪ್ಪ ಐತಿ ಅಲ್ಲೆಷ್ಟ ವಿಡಿಯೋ ಮಾಡಕತ್ತಾನ ಅಂತೇಳಿ ನೀವು ಅನ್ಕೋಬೇಡ್ರಿ. ಬೇಕಾದ್ರೆ ನೀವು ಎಲ್ಲ ಕಡೆ ಹೋಗಿ ತೋರಿಸ್ತಾನ ನಿಮ್ಗೆ ನೋಡ್ಬೋದು. ಈ ಸಾಲಿನಾಗ ನೋಡ್ಕೋರಿ, ಇಲ್ಲಿ ನೋಡ್ಕೋರಿ, ಎಲ್ಲ ಸಾಲಿನಾಗೂ ಕಬ್ಬು ಅತಿ ದಟ್ಟ ಐತಿ. ಅಂದ್ರೆ ಒಂದೊಂದು ಗದಿ ಒಳಗೆ ಬರೋಬ್ಬರಿ ನೋಡ್ಬೋದು 12, 13, 14 ಕಬ್ಬಿನ ಮರಿಗಳ ಸಂಖ್ಯೆ ಐತಿ. ನೀವು ಇಲ್ಲಿ ನೋಡ್ಕೋಬೋದು. ಆವಾಗಲೇ ಒಂದು ಗದಿ ಅಲ್ಲಿ ಎನಿಸಿ ತೋರಿಸ್ತೀನಿ, ಮತ್ತು ಇಲ್ಲೊಂದು ತೋರಿಸ್ತಾನೆ ನೋಡ್ಬೋದು. ನಿಮ್ಗೆ ಫಸ್ಟ್ ನೋಡ್ಬೋದು ಕಬ್ಬು ಯಾವ ರೀತಿ ದಪ್ಪ ಐತಿ ಅಂತೇಳಿ ನೀವು ಇಲ್ಲಿ ನೋಡ್ಕೋಬೋದು. ಇವಾಗ ಗಣಿಕೆ ಎನಿಸ್ತು, ಇದನ್ನು ಕಬ್ಬು ಎನಿಸಿ ತೋರಿಸ್ತೀನಿ. 1, 2, 3, 4, 5, 6, 7, 8, 9, 10, 11, 12, 13, 14, 15 ನೋಡ್ಬೋದು. ಈ ಒಂದು ಕಬ್ಬಿನ ಗದಿ ಒಳಗೆ 15 ಮರಿಗಳ ಸಂಖ್ಯೆ ಐತಿ. ಇಲ್ಲೇ ಬಾಜು ಒಂದು ಕಬ್ಬಿನ ಒಳಗೆ ತೋರಿಸ್ತಾ ನೋಡ್ಬೋದು 2, 4, 6, 7, 8, 9, 10, 11 ಈ ಗದಿ ಒಳಗೆ 11 ಮರಿಗಳ ಸಂಖ್ಯೆ ಐತಿ. ನಾವು ಹೆಚ್ಚ ಕಡಿಮೆ ಹಿಡಿದ್ರು ಎವರೇಜ್ ಒಂದೊಂದು ಗದಿ ಒಳಗೆ 10 ಮರಿಗಳ ಕಬ್ಬ ಸಂಖ್ಯೆ ಹಿಡಿದ್ರು ಕೂಡ ಒಂದು ಒಳ್ಳೆ ಇಳುವರಿ ತೆಗಿಬೋದು. ಮತ್ತು ನೀವು ಇನ್ನೊಂದು ನೋಡ್ಬೋದು ಇಲ್ಲಿ ಕಬ್ಬು ಎಷ್ಟು ದಪ್ಪ ಐತಿ ಮತ್ತು ಎಷ್ಟು ಗಣಿಕೆ ಉದ್ದ ಐತಿ ಅಂತೇಳಿ ನೀವು ಒಂದ್ಸಲ ಇಲ್ಲಿ ನೋಡ್ಕೊಂಬಿಡ್ರಿ. ನೋಡ್ಬೋದು ಇದೇ ನೀವು ನೋಡಕತ್ತಿರಲ್ಲ 265 ವೆರೈಟಿ ಕಬ್ಬು ಐತಿ. ಬಟ್ ಅಷ್ಟ ಒಂದು ಪ್ರಮಾಣದಾಗ ಗ್ರೋತು ಕೂಡ ಒಳ್ಳೆ ಮಸ್ತ್ ಐತಿ. ಯಾಕಂತಂದ್ರೆ ನಾವು ಮೇನ್ ಕಬ್ಬಿಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಸಫಿಸಿಯೆಂಟ್ ನೀರು ಕೊಡ್ಬೇಕು. ಕಬ್ಬಿಗೆ ಮೇನ್ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂತಂದ್ರೆ ನೀರು. ಬ್ಯಾಸಿಗೆ ಒಳಗಂತೂ ಸ್ವಲ್ಪ ಸಫಿಷಿಯೆಂಟಾಗಿ ನೀವು ತೇವಾಂಶ ಹಸಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಕಬ್ಬಿನೊಳಗೆ ಒಳ್ಳೆ ಗ್ರೋತ ಬರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಕಬ್ಬಿನೊಳಗೆ ರೌದಿ ಸುಡಕ್ಕೆ ಹೋಗ್ಬೇಡ್ರಿ ಯಾರು. ದಯವಿಟ್ಟು ರೈತ ಬಂದವರು ಕಬ್ಬು ಕಟಾವಾದ್ಮೇಲೆ ರೌದಿ ಸುಡಕ್ಕೆ ಹೋಗ್ಬೇಡ್ರಿ, ಅಲ್ಲೇ ಮಲ್ಚಿಂಗ್ ಮಾಡ್ಕೋರಿ. ಅಂದ್ರೆ ಕಬ್ಬು ನೀವು ರೌದಿ ಬುಕ್ನಿ ಅಂದ್ರೆ ರೌದಿ ಕಟ್ ಮಾಡಕ್ಕಂತೇಳಿ ರೂಟ್ರ್ ಸಿಗ್ತಾವೆ. ಅದು ಬರೀ ರೌದಿ ಅಷ್ಟು ಕಟ್ ಮಾಡ್ತೈತಿ. ಕಟ್ ಮಾಡಿ ನೀವು ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬ್ಕೊಂಡ್ರೆ ನಡಿತೈತಿ, ಅಥವಾ ಎಲ್ಲ ಸಾಲ ಒಳಗೂ ಹಾಕೊಂಡ್ರು ನಡಿತೈತಿ. ನಾವೇನು ಮಾಡಿವಪ್ಪ ಅಂತಂದ್ರೆ ಕಬ್ಬು ಕಟಾವಾದ್ಮೇಲೆ ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬ್ಕೊಂಡಿವಿ. ಈಗೇನು ರೌದಿ ತೆಗ್ದಿವಲ್ಲ ಅದನ್ನು ಮತ್ತೆ ಬೇರೆ ಸಾಲಿನಾಗ ತುಂಬ್ಕೊಂಡಿವಿ. ಆದ್ದರಿಂದ ಎಲ್ಲ ಸಾಲಿನಾಗೂ ಈಗ ರೌದಿ ಐತಿ. ನಾವು ಒಂದ್ಸಲ ಈಗ ನೀರು ಬಿಟ್ಟಿವಪ್ಪ ಅಂತಂದ್ರೆ ಈಗ ನಾನು ನೀರು ಬಿಡಾಕತ್ತೀನಿ ಇದ್ರಾಗ ಇಲ್ಲಿ ನೋಡ್ಕೋಬೋದು. ನೀವು ನೀರು ಬಿಡಾಕತ್ತನ ಈ ಒಂದು ಸರಿ ಏನು ನೀರು ಬಿಟ್ಟಿಲ್ಲ. ನೀರು ಬಿಟ್ಟ ತಕ್ಷಣ ಈಗ ಒಂದು 15 ದಿನ ತನಕ ನಾ ಇದ್ರಾಗ ನೀರು ಬಿಡಲ್ಲ. ಯಾಕಪ್ಪ ಅಂತಂದ್ರೆ ನಾ 15 ದಿನ ಬಿಟ್ಟು ಬಂದು ಇಲ್ಲಿ ಕೆಳಗೆ ಮಣ್ಣು ರೌದಿ ಎಲ್ಲ ಸೈಡ್ ಮಾಡಿ ನಾ ಕೆಳಗೆ ನೋಡ್ಕೊಂಡ್ರು ಕೂಡ 15 ದಿನ ಆದರೂ ಕೂಡ ಇಲ್ಲಿನ ರಾಡಿನೇ ಇರ್ತೈತಿ. ಅಂದ್ರೆ ಅಷ್ಟೊಂದು ಹಸಿ ಇರ್ತೈತಿ ಮಣ್ಣು. ಯಾಕಪ್ಪ ಅಂತಂದ್ರೆ ರೌದಿ ಏನು ನಾವು ಮ್ಯಾಲೆ ಹಾಕೋದ್ರಿಂದ ತೇವಾಂಶ ಬಿಟ್ಟು ಕೊಡಲ್ಲ, ಭೂಮಿ ಒಂದು ತೇವಾಂಶ ಕಾಪಾಡ್ಕೋತೈತಿ. ಆದ್ದರಿಂದ ರೈತ ಬಂದವ್ರು ಏನು ಮಾಡ್ಕೋರಿಪ್ಪ ಅಂತಂದ್ರೆ ರೌದಿ ಯಾರು ಸುಡಕ್ಕೆ ಹೋಗ್ಬೇಡ್ರಿ. ಮತ್ತು ಕಬ್ಬಿನ ರೌದಿ ಆಲ್ಮೋಸ್ಟ್ ನಿಮ್ದು ಒಂದು 7-8 ಎಕರೆ ಕಬ್ಬು ಇತ್ತಪ್ಪ, 3-4 ಎಕರೆ ಕಬ್ಬು ಐತಪ್ಪ ಅಂತಂದ್ರೆ ಒಂದು ಅರ್ಧ ಎಕರೆ ಆಗಲಿ 1 ಎಕರೆ ಆಗಲಿ ಈ ರೀತಿ ರೌದಿ ತೆಗೆದು ನೋಡ್ರಿ. ಆವಾಗ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಯಾವ ರೀತಿ ಕಬ್ಬಿನೊಳಗೆ ಬದಲಾವಣೆ ಆಗ್ತೈತಿ ಅಂತೇಳಿ. ಮತ್ತು ಮರಿಗಳ ಸಂಖ್ಯೆ ನೋಡ್ಕೋಬೋದು ಯಾವ ರೀತಿ ಫೋರ್ಸ್ ಐತೆ ಅಂತೇಳಿ. ಆಲ್ಮೋಸ್ಟ್ ಕಬ್ಬಿನೊಳಗೆ ಹೆಚ್ಚಿನ ಆದಾಯ ಮಾಡ್ಕೋಬೇಕಪ್ಪ ಅಂತಂದ್ರೆ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಳೇಬೇಕಾಗ್ತೈತಿ. ಆದ್ದರಿಂದ ನಾನೇನು ಇಷ್ಟೊತ್ತಕ ವಿಡಿಯೋ ಮಾಡಿ ನಿಮ್ಗೆ ತೋರಿಸಿನ ಮಾಹಿತಿ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಒಂದು 4 ಜನ ರೈತ ಬಂದವರು ಶೇರ್ ಮಾಡಿರಿ. ಮತ್ತು ಈ ಒಂದು ವಿಡಿಯೋ ಹೆಂಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನೋಡ್ಬೋದು ಕಬ್ಬು ಎಷ್ಟು ದಟ್ಟವಾಗೈತೆ ಅಂತ ಹೇಳಿ ನೀವು ಇಲ್ಲಿ
ಈ ಸೈಡ್ ಹೆಂಗಪ್ಪ ಅಂತಂದ್ರೆ ಒಂದೊಂದು ಗದಿಗೆ ಆರಾಮಾಗಿ ಒಂದು 15, 16, 17 ಕಬ್ಬಿನವರೆಗೂ ಅದಾವು. ಅಷ್ಟೊಂದು ಕಬ್ಬು ಬೆಳವಣಿಗೆ ಕೂಡ ಹೆವಿ ಸ್ಪೀಡ್ ಐತೆ. ಗಣಿಕೆ ಅಂತೂ ಕೂಡ 13, 14 ಗಣಿಕೆ ಬಂದೈತಿ ಇವಾಗ ಆಲ್ರೆಡಿ 6 ತಿಂಗಳೊಳಗೆ. ಇನ್ನೂ ಫ್ಯಾಕ್ಟ್ರಿ ಹೋಗ್ಬೇಕಪ್ಪ ಅಂತಂದ್ರೆ ಇನ್ನೂ 4 ತಿಂಗಳ ಟೈಮ್ ಐತಿ. 4 ತಿಂಗಳೊಳಗೆ ಇನ್ನೂ ಆರಾಮಾಗಿ ಒಂದೊಂದು ತಿಂಗಳಿಗೆ 4 ಗಣಿಕೆ ಅಂದರು 4 16 ಗಣಿಕೆ. ಈಗ ಒಂದು 10 ಗಣಿಕೆ ಅಂದ್ರೆ ಒಂದು 26ರಿಂದ 27 ಗಣಿಕೆ ಆಗುವಂಥ ಸಾಧ್ಯತೆ ಜಾಸ್ತಿ ಐತಿ ಈ ಒಂದು ಕಬ್ಬ. ಆಲ್ಮೋಸ್ಟ್ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟು ಈ ಒಂದು ವಿಡಿಯೋ ಹೆಂಗೈತೆ ಅಂತೇಳಿ ಹೆಂಗೆ ನಿಮ್ಗೆ ಉಪಯೋಗ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ನೀವೇನು ನೋಡತ್ತಿರಲ್ಲ ಇದು 265 ವೆರೈಟಿ ಕಬ್ಬು ಐತಿ. ನಿಮ್ಗೆ ಯಾವ ವೆರೈಟಿ ಕಬ್ಬು ಒಳ್ಳೆ ಇಳುವರಿ ಕೊಡಾಕತ್ತೈತೆ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಸಿಗೋಣ ಎಲ್ಲ ರೈತ ಬಂದವರಿಗೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.